ರೇಣುಕಾ ಸ್ವಾಮಿಯ ಕೊಲೆ ಕೇಸಿಗೂ ದರ್ಶನ್ ಅವರಿಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರನ್ನ ಸಿಕ್ಕಿಸಲಾಗಿದೆ. ಜೊತೆಗೆ ಮೀಡಿಯಾದವರು ತೋರಿಸುತ್ತಿರುವ ಹಾಗೆ ಪೊಲೀಸ್ನವರು ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ A1 ಯೂಟ್ಯೂಬ್ ಚಾನಲ್. ಗೈಸ್, ಯಾರ್ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ದೀರೋ ಮತ್ತು ಡಿ ಬಾಸ್ ಅವರ ಅಭಿಮಾನಿಗಳು ಪ್ರತಿಯೊಬ್ಬರು ಸಹ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಗೈಸ್, ಇವತ್ತು 8ನೇ ತಾರೀಕು ಮಂಗಳವಾರದಂದು ದರ್ಶನ್ ಅವರ ಕೇಸ್ ಸಹ ಕೋರ್ಟ್ ನಲ್ಲಿದೆ. ಆ ಕೇಸ್ ಬಗ್ಗೆ ಏನಾಗಬಹುದು ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಣ, ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಜೊತೆಗೆ ಹಿಂದೆ ಅಂದ್ರೆ 4ನೇ ತಾರೀಕು ದರ್ಶನ್ ಅವರ ಕೇಸ್ ಕೋರ್ಟ್ ನಲ್ಲಿತ್ತು. ದರ್ಶನ್ ಅವರ ಪರ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ. ವಾದವನ್ನ ಮಂಡಿಸಬೇಕಾದರೆ ಅವರು ನೀಡಿರುವಂತಹ ಅಂಶಗಳ ಬಗ್ಗೆ ಸ್ವಲ್ಪ ಚರ್ಚಿಸ್ತಾ ಹೋಗೋಣ. ಇದು ಒಂದು ವರ್ಸ್ಟ್ ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ತುಂಬಾ ಲೋಪಗಳಿವೆ. ಈ ಒಂದು ಚಾರ್ಜ್ ಶೀಟ್ ಅನ್ನ ವರ್ಸ್ಟ್ ಚಾರ್ಜ್ ಶೀಟ್ ಅಂತಾನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ದರ್ಶನ್ ಅವರಿಗೂ ಈ ರೇಣುಕಾ ಸ್ವಾಮಿಯ ಕೊಲೆ ಕೇಸಿಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ಅಂತ ಹೇಳಿ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಈ ಒಂದು ಕೇಸ್ ನಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ನಲ್ಲಿ ದರ್ಶನ್ ಅವರನ್ನ ಸಿಕ್ಕಿಸಲಾಗಿದೆ. ಪೊಲೀಸ್ನವರು ಮಾಡಿರುವಂತಹ ಒಂದು ಕೆಲಸ ಇದು ಅಂತ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ ಜಡ್ಜ್ ಮುಂದೆ ಅಂತಾನೆ ಹೇಳ್ಬೋದು. ಗೈಸ್, ನಂತರ ಇವತ್ತು SPP ಪ್ರಸನ್ನ ಕುಮಾರ್ ಅವರು ಸಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಅವರಿಗೆ ಯಾಕೆ ಬೇಲನ್ನ ಕೊಡಬಾರ್ದು ಅಂತ ಹೇಳಿ ಅದರ ಬಗ್ಗೆ ಮುಂದೆ ನೋಡೋಣ. ಈಗ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಅವರ ಪರವಾಗಿ. ಯಾಕೆ ನೀವು ಬೇಲನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ವಾದವನ್ನ ಮಂಡಿಸಿದ್ದಾರೆ. ಮೊದಲನೇದಾಗಿ CV ನಾಗೇಶ್ ಅವರು ಹೇಳಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ದರ್ಶನ್ ಅವರು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿರುವಂತದ್ದು ಅವತ್ತಿನ ದಿನ ನಾನು ಚಪ್ಪಲಿಯನ್ನ ಧರಿಸಿದ್ದೆ ಎಂದು ದರ್ಶನ್ ಅವರು ಹೇಳಿದ್ದಾರೆ. ಆದರೆ ಪೊಲೀಸ್ನವರು ಅವರ ಮನೆಗೆ ಹೋಗಿ ವಿಜಯಲಕ್ಷ್ಮಿಯನ್ನ ಕೇಳಿದಾಗ ವಿಜಯಲಕ್ಷ್ಮಿ ಅವರು ಸ್ವಲ್ಪ ದರ್ಶನ್ ಅವರ ಶೂಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಪೊಲೀಸ್ನವರು ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇದರಲ್ಲಿ ರಕ್ತದ ಕಲೆ ಇದೆ ಎಂದು ಹೇಳಿದ್ದಾರೆ ಅಂತ ಹೇಳ್ಬೋದು. ದರ್ಶನ್ ಅವರು ಅವತ್ತು ಚಪ್ಪಲಿಯನ್ನ ಹಾಕಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಅಂತದ್ರಲ್ಲಿ ಪೊಲೀಸ್ನವರು ಹೋಗಿ ಶೂವನ್ನ ತೆಗೆದುಕೊಂಡು ಬಂದು ಇದರಲ್ಲಿ ರಕ್ತದ ಕಲೆ ಇದೆ ಎಂದರೆ ಯಾವ ಅರ್ಥ ಅಂತ ಹೇಳಿ CV ನಾಗೇಶ್ ಅವರು ಜಡ್ಜ್ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಪ್ಪಲಿ ಇದ್ದಿದ್ದು ಶೂ ಹೇಗೆ ಆಯ್ತು, ಮ್ಯಾಜಿಕ್ ಏನಾರ ಇಲ್ಲಿ ನಡೆಯುತ್ತಿದೆಯಾ ಅಂತ CV ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ನವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವ ಅಲ್ಲಿ ದರ್ಶನ್ ಅವರ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ ಎಂದು ಉಲ್ಲೇಖ ಆಗಿದೆ. ಅದನ್ನ CV ನಾಗೇಶ್ ಅವರು ಪ್ರಕಟಿಸಿದ್ದಾರೆ. ದರ್ಶನ್ ಅವರ ಬಟ್ಟೆಯನ್ನ ಅವರ ಮನೆ ಕೆಲಸದವರು ಕುಕ್ಕಿ ಸರ್ಫೆಕ್ಸಲ್ ನ ಹಾಕಿ ಒಗೆದಿದ್ದಾರೆ. ಅಂತದರಲ್ಲಿ ದರ್ಶನ್ ಅವರ ಬಟ್ಟೆಯಲ್ಲಿ ರಕ್ತದ ಕಲೆ ಉಳಿಯಲು ಹೇಗೆ ಸಾಧ್ಯ? ರಕ್ತದ ಕಲೆ ಇರುವ ಜಾಗವನ್ನ ಬಿಟ್ಟು ಬೇರೆ ಕಡೆ ಬಟ್ಟೆಯನ್ನು ಒಗೆದಿದ್ದಾರೆ ಅಂತ ಹೇಳಿ ಜಡ್ಜ್ ನ ಮುಂದೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈ ಎಲ್ಲಾ ಅಂಶಗಳನ್ನ ನೋಡ್ತಾರೆ. ದರ್ಶನ್ ಅವರಿಗೆ ಆದಷ್ಟು ಬೇಗ ಬೇಲ್ ಸಿಗುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇವತ್ತು SPP ಪ್ರಸನ್ನ ಕುಮಾರ್ ರವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇಲನ್ನ ಯಾಕೆ ಕೊಡಬಾರ್ದು ಅಂತ ಹೇಳಿ SPP ಪ್ರಸನ್ನ ಕುಮಾರ್ ರವರು ಇವತ್ತು ವಾದವನ್ನ ಮಂಡಿಸ್ತಾರೆ. ಅವರು ವಾದವನ್ನ ಮಂಡಿಸಾದರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಎಂದು ಗೊತ್ತಾಗುತ್ತೆ. ಜಡ್ಜ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಬೇಲ್ ಕೊಡಬೇಕಾ ಅಥವಾ ಕೊಡಬಾರ್ದು ಅಂತ ಹೇಳಿ ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ಬೋದು. SPP ಪ್ರಸನ್ನ ಕುಮಾರ್ ಅವರೇನಾರ ಇವತ್ತು ವಾದವನ್ನ ಮಂಡಿಸಾಗಿಲ್ಲ ಅಂತಂದ್ರೆ ಈ ಒಂದು ಡೇಟ್ ಅನ್ನ ಮುಂದೂಡಿಕೆ ಮಾಡಬಹುದು ಅಂತ ಹೇಳ್ಬೋದು. ಆ ಒಂದು ದಿನನೂ ಸಹ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿ ನಂತರ ಜಡ್ಜು ಅದನ್ನ ಆಲಿಸಿದ ನಂತರ ದರ್ಶನ್ ಅವರಿಗೆ ಬೇಲ್ ಕೊಡಬೇಕಾ ಅಥವಾ ಕೊಡಬಾರದಾ ಎಂದು ತೀರ್ಮಾನವನ್ನ ಮಾಡುತ್ತಾರೆ ಅಂತ ಹೇಳಬಹುದು. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋಂಥದ್ದು ಜಡ್ಜ್ ಹೇಳಿದ ನಂತರ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಬೇಲ್ ಆದರೆ ದರ್ಶನ್ ಅವರು ಬೇಲ್ ಆದ ದಿನನೇ ರಿಲೀಸ್ ಆಗುವುದಿಲ್ಲ. ಅದಾದ 1 ಅಥವಾ 2 ದಿನಗಳ ನಂತರ ಅವರು ರಿಲೀಸ್ ಆಗ್ತಾರೆ ಅಂತ ಹೇಳ್ಬೋದು. ಜಡ್ಜು ಒಂದು ತೀರ್ಮಾನವನ್ನ ಕೊಟ್ಟ ನಂತರ ನಿಮ್ಗೆ ವಿಡಿಯೋ ಮಾಡಿ ಆ ಒಂದು ವಿಡಿಯೋದ ಮುಖಾಂತರ ದರ್ಶನ್ ಅವರಿಗೆ ಬೇಲ್ ಆಗ್ತಾ ಅಥವಾ ರಿಜೆಕ್ಟ್ ಆಗ್ತಾ ಅಥವಾ ದಿನಾಂಕವನ್ನ ಮುಂದೂಡಿಕೆ ಮಾಡಿದಾರ ಅಂತ ಪ್ರತಿಯೊಂದು ತಿಳಿಸ್ತೀನಿ. ಆ ಒಂದು ವಿಡಿಯೋ ಏನಾರ ನಿಮ್ಗೆ ಬೇಕಂತಂದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ಆ ಒಂದು ವಿಡಿಯೋ ಬರುತ್ತೆ ಅಂತ ಹೇಳ್ಬೋದು. ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.